ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ನವ್ಯ ವಿನಯ್ ಚಾನಲ್. ನಾಡಿನ ಸಮಸ್ತ ಜನತೆಗೆ ಬಲಿಪಾಡ್ಯಮಿ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದಿನ ನಮ್ಮನೇಲಿ ದೀಪಾವಳಿ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ಗೋಪೂಜೆ. ದೀಪಾವಳಿಯ 4ನೇ ದಿನದಂದು ಗೋವರ್ಧನ ಪೂಜೆಯನ್ನು ಆಚರಿಸಲಾಗುತ್ತೆ. ಹಿಂದೂ ನಂಬಿಕೆಯ ಪ್ರಕಾರ ಗೋವುಗಳಲ್ಲಿ 33 ಕೋಟಿ ದೇವತೆಗಳು ನೆಲೆಸಿದ್ದಾರೆ. ಹಾಗಾಗಿ ಗೋಪೂಜೆಯನ್ನು ಮಾಡೋದ್ರಿಂದ ಎಲ್ಲ ದೇವತೆಗಳ ಅನುಗ್ರಹವೂ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಗೋಪೂಜೆಯಿಂದ ನಮ್ಮ ದೀಪಾವಳಿ ಹಬ್ಬನ ಶುರು ಮಾಡ್ತಾ ಇದ್ದೀವಿ. ಎರಡನೇದಾಗಿ ಕೆರಕಪ್ಪನ ಪೂಜೆ. ಕೆರಕಪ್ಪನ ಪೂಜೆನ ಹೇಗೆ ಮಾಡೋದು ಅಂದರೆ, ಸಗಣಿಯಿಂದ ಪಾಂಡವರನ್ನು ಮಾಡಿ ಅದರಲ್ಲಿ ಕವಚಿ ಹುಲ್ಲು, ಬ್ರಹ್ಮದಂಟು, ಉತ್ತರಾಣಿ ಕಡ್ಡಿ, ಆರವಕ್ಕೆ ಹೂವು, ಅಣ್ಣೆ ಹೂವು, ತಂಗಡಿಗೆ ಹೂವು ಎಲ್ಲ ಹೂಗಳನ್ನು ಮುರಿದು ಜೊತೆಗೆ ಭತ್ತ, ರಾಗಿ ಮತ್ತು ಜೋಳದ ತೆನೆಗಳನ್ನು ಸಗಣಿಯೊಳಗಡೆ ಇಟ್ಟು ಪೂಜೆ ಮಾಡಬೇಕು. ಪೂಜೆ ಮಾಡಿದ ನಂತರ ಎಲ್ಲ ವಸ್ತ್ರಗಳ ಹತ್ರ ಇಡಬೇಕು. ನಾವು ಲಕ್ಷ್ಮೀ ಪೂಜೆ ಕೂಡ ಇವತ್ತೇ ಮಾಡೋದ್ರಿಂದ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ. ನೋಡಿ, ಅಡುಗೆ ಎಲ್ಲ ರೆಡಿ ಆಗ್ತಾ ಇದೆ. ಕರ್ಗಡ್ ಮಾಡ್ತಾಯಿದ್ದೀನಿ. ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪೂಜೆ ಶುರು ಆಗ್ತಾ ಇದೆ. ನಾನು ನಿಮಗೆ ದೀಪಾವಳಿ ಹಬ್ಬದ ಮಹತ್ವ ಏನು ಅನ್ನೋದನ್ನು ನನಗೆ ತಿಳಿದಿರೋ ಅಲ್ಪ ಸ್ವಲ್ಪನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ದೀಪಗಳ ಹಬ್ಬ. ದೀಪಗಳು ನಮ್ಮ ಜೀವನದಿಂದ ಅಜ್ಞಾನ, ದುಃಖ ಮತ್ತು ಕತ್ತಲೆಯನ್ನು ದೂರ ಮಾಡಿ ಒಳಗೆ ಜ್ಞಾನದ ಬೆಳಕನ್ನು ಬೆಳಗಿಸುತ್ತವೆ. ದೀಪಾವಳಿಯ ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆ ಏನಂದರೆ, ಶ್ರೀರಾಮನು 14 ವರ್ಷಗಳ ವನವಾಸವನ್ನು ಪೂರೈಸಿ ರಾವಣನನ್ನು ಸಂಹರಿಸಿ ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ಅಯೋಧ್ಯೆಗೆ ಮರಳಿದ ಸಂತೋಷವನ್ನು ಸಂಕೇತಿಸಲು ಈ ಹಬ್ಬವನ್ನು ಆಚರಿಸಲಾಗುತ್ತೆ. ಮತ್ತು ಶ್ರೀಕೃಷ್ಣನು ನರಕಾಸುರನನ್ನು ವಧಿಸಿದ ದಿನವನ್ನು ನರಕ ಚತುರ್ದಶಿ ಎಂದು ಆಚರಿಸಲಾಗುತ್ತದೆ. ಹಾಗೂ ಬಲಿ ಮಹಾರಾಜನ ಅನ್ಯಾಯಗಳನ್ನು ಸದೆಬಡಿಯಲು ಮಹಾವಿಷ್ಣು ವಾಮನ ಅವತಾರವೆತ್ತಿ ಅಸುರನ ಅಂತ್ಯ ಮಾಡಿದ ಶ್ರೇಷ್ಠ ದಿನವನ್ನು ಬಲಿಪಾಡ್ಯಮಿಯಾಗಿ ಆಚರಿಸಲಾಗುತ್ತೆ. ಇದು ದೇವಿರಮ್ಮನ ಆರತಿ. ಈ ದೀಪಾವಳಿಯ ಪ್ರಮುಖ ಉದ್ದೇಶ ಬಂದು ಗಿರಿದೇವಿರಮ್ಮನಿಗೆ ಆರತಿ ಮಾಡೋದು.
ಮತ್ತು ಪಟಾಕಿ ಸಿಡಿಸುವುದು ಪ್ರಮುಖ ಆಕರ್ಷಣೆ ಅಂತಲೇ ಹೇಳ್ಬೋದು.